ನಡೆದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದ ಶಿಖರ ಕಳಸ ಪ್ರತಿಷ್ಠಾಪನೆ ಹಾಗೂ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನೆಯನ್ನು ದಿನಾಂಕ 14/9/2024 ಶನಿವಾರದಂದು ಬ್ರಹ್ಮ ಮುಹೂರ್ತದಲ್ಲಿ ಸ್ವಾಮಿಯ ಮೂಲ ವಿಗ್ರಹ ಪ್ರತಿಷ್ಠಾಪನೆ, ಕಳಸ ಆರಾಧನೆ, ನಂತರ ಗಣಪತಿ ಹೋಮ ಇನ್ನು ಇತ್ಯಾದಿ ಹೋಮಗಳ ನಂತರ ಜಯ ದಿವಸ ಸಮಯ 12 ಗಂಟೆಗೆ ಮಹಾಪೂರ್ಣಾವತಿ ಮತ್ತು ಕಳಸಗಳಿಂದ ಅಲ್ಲಿಯ ಪ್ರದಕ್ಷಿಣೆ, ಶಿಖರ ಕಳಸಕ್ಕೆ ಕುಂಭಗಳಿಂದ ಅಭಿಷೇಕ, ನಂತರ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಜಿ ಪರಮೇಶ್ವರ್, ಮಾನ್ಯ ಗೃಹ ಸಚಿವರು ಹಾಗೂ ಕೆಎನ್ ರಾಜಣ್ಣನವರು, ಸಹಕಾರಿ ಸಚಿವರು, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು, ಟಿಡಿ ಪ್ರಸನ್ನಕುಮಾರ್ ರವರು, ಕೆಪಿಸಿಸಿ ಸದಸ್ಯರು, ಮಂಜುನಾಥ್ ಕೆ, ಕೊರಟಗೆರೆ ತಹಶೀಲ್ದಾರ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಹನುಮಂತರಾಯಪ್ಪ ಡಿ, ತೋವಿನಕೆರೆ. ಆಯ್ತಾ ಕೇಳಿ 13 ಮತ್ತು 14 ದಿನಾಂಕದಂದು ಈ CSD ಪಾಳ್ಯದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದ ಶಿಖರ ಕಳಶ ಪ್ರತಿಷ್ಠಾಪನೆ ಹಾಗೂ ಸ್ವಾಮೀಜಿ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ಭಾಗವಹಿಸಿದ್ದೀವಿ. ಈ ಒಂದು ಪುಟ್ಟ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ಒಂದು ದೇವಸ್ಥಾನ ಇರಲಿಲ್ಲ. ಈಗ ಎಲ್ಲ ಊರಿನ ಸಾರ್ವಜನಿಕರು ಅವರೇ ಹಣವನ್ನು ಹೊಂಚಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಆ ಒಂದು ದೇವಸ್ಥಾನ ಇವತ್ತು ಉದ್ಘಾಟನೆ ಆಗ್ತಾಯಿದೆ. ಅದರಿಂದ ನಮಗೆ ಸಂತೋಷ ಆಗ್ತಾಯಿದೆ. ಎಲ್ಲ ಊರಿನ ಜನಗಳಿಗೆ ಈ ಆಂಜನೇಯ ಸ್ವಾಮಿ ಒಳ್ಳೆಯ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ, ಊರು ಸುಭಿಕ್ಷವಾಗಿರಲಿ, ಜನ ನೆಮ್ಮದಿಯಾಗಿರಲಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೀನಿ. ಈ ಒಂದು ವಿಗ್ರಹಕ್ಕೆ ಎಷ್ಟು ಊರಿನ ಜನಗಳು ಸೇರ್ತವೆ, ಎಷ್ಟು ಹಳ್ಳಿ ಸೇರ್ತವೆ, ಇದರ ಇತಿಹಾಸ ಪೂರ್ವಕವಾಗಿ ಬಂದಂಥ ದೇವಸ್ಥಾನನ ಏನು ಹೇಳೋದಕ್ಕೆ ಇಷ್ಟಪಡ್ತೀರ? ಇತಿಹಾಸ ಉಳ್ಳತೆ ದೇವಸ್ಥಾನ ಅಲ್ಲ, ಇಲ್ಲಿ ಊರಿನ ಸರ್ಕಾರಿ ಜಾಗದಲ್ಲಿ ಈ ಒಂದು ಪ್ರತಿಷ್ಠಾಪನೆ ಇದು ಒಂದೇ ಊರಿಗೆ ಅಷ್ಟೇ. ಇದು ಪೂಜೆ ಯಾರು ಬೇಕಾದ್ರೂ ಮಾಡ್ಬೋದು, ಎಲ್ಲ ಊರಲ್ಲಿ ಬಂದು ಪೂಜೆ ಮಾಡಿದ್ರೆ ಯಾರು ಬೇಡ ಅಂತಲ್ಲ. ಇದು ಒಂದೇ ಊರಿಗೆ ಇವರೇ ಕಟ್ಸ್ಕೊಂಡಿರೋ ದೇವಸ್ಥಾನ. ಬೇರೆ ಯಾರು ಸಣ್ಣ ಪುಟ್ಟ ಸಹಕಾರ ಕೊಟ್ಟಿದ್ದಾರೆ, ಹೊರಗಡೆ ಅಲ್ಲ. ಊರಿಗೆ ಕಲ್ಲು ವಿಗ್ರಹ ಹೋಗ್ಬೋದು, ಗಂಗಮ್ಮ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಸಹಕಾರ ಮಾಡಿದವರಿಗೆಲ್ಲ ವೈಯಕ್ತಿಕವಾದ ಧನ್ಯವಾದ. ಥ್ಯಾಂಕ್ ಯು. 22 ವರ್ಷ ಕಳೆದ್ರೂ ಈ ದೇವಸ್ಥಾನ ಇರಲಿಲ್ಲ. ಇದೇನೋ ಈಗ ಈ ಸ್ವಾಮಿ ಯಾರು ಕನಸಿಗೆ ಬಂದು ಏನು ಮಾಡೋರೋ ಗೊತ್ತಿಲ್ಲ. ಆದರೆ ಈ ಊರಿನ ಎಲ್ಲ ಯುವಕರು, ಮುದುಕರು, ದೊಡ್ಡವರು, ಚಿಕ್ಕವರು ಎಲ್ಲರೂ ಸೇರಿ ಒಂದು ದೇವಸ್ಥಾನ ಕಟ್ಟಿರು. ಇದಕ್ಕೆ ಸುತ್ತಮುತ್ತಲಿನ ಜನಗಳೆಲ್ಲನೂ ಸಹಕಾರ ನೀಡಿದ್ದಾರೆ. ತೋವಿನಕೆರೆ ಅಂಗಡಿ ವ್ಯಾಪಾರಸ್ಥರು, ಮಂಡಿ ಮರ್ಚೆಂಟ್ಗಳು, ಶಾಲಾ ಕಾಲೇಜಿನ ಟೀಚರ್ಸ್ಗಳು, ಹಾಸ್ಪಿಟ್ಲಿನವರು, ಎಲ್ಲ ಇಲಾಖೆನವರು ಇದಕ್ಕೆ ಸಹಕಾರ ನೀಡಿದ್ದಾರೆ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ಎಲ್ಲ ಕಡೆಯಿಂದಲೂ ಸಹಕಾರ ನೀಡಿದಂಥ, ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಜೊತೆಗೆ ಇದು ವೀರಾಂಜನೇಯ ಸ್ವಾಮಿ ಒಂದೇ ಅಲ್ಲ, ನಿನ್ನೆ ಬೆಳಿಗ್ಗೆ 3ನೇ ತಾರೀಕು ಇನ್ನೂ ಒಂದು ಮೂಲಭೂತ ದೇವಸ್ಥಾನ ಅಂತ ಮಾಡ್ಕೊಂಡಾರೆ ಭಕ್ತಗೆನ. ಅದು ಒಂದು ಚೆನ್ನಾಗಿ ಆಗಿ ಒಂದು ಸುಭಿಕ್ಷವಾಗಿ ಒಂದು ಕಾಲ ಬಂದು ಈ ಊರಿನ ಜನ ಯಾವುದೇ ಒಂದು ಜಗಳ ಜೂಟಿ ಇಲ್ಲದೆ ದೇವಸ್ಥಾನ ಪೂಜೆ ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ನಮ್ಮ ಹೆಸರು ಹೇಳಿ. ತಿಮ್ಮಯ್ಯ ಅಂತ ನಾನು. ಈ ಊರಿನಲ್ಲಿ ಅನಾದಿ ಕಾಲದಿಂದಲೂ ದೇವಸ್ಥಾನ ಅಂತ ಒಂದು ಯಾವುದೇ ಥರದ ದೇವಸ್ಥಾನ ಇರಲಿಲ್ಲ. ಈಗ ಏನೋ ಭಕ್ತಾದಿಗಳು, ಊರಿನ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಅವರ ಸಹಾಯದಿಂದ, ಬೇರೆಯವರ ನೆರೆಯವರ ಸಹಾಯದಿಂದ, ಆಮೇಲೆ ಇವರು ಯಾರು
ಡಾಕ್ಟರ್ ಅವರು KN ರಾಜಣ್ಣನವರು ಇವರೆಲ್ಲ ನಮಗೆ ಸಹಕಾರ ಕೊಟ್ಟು ಎಲ್ಲ ಈ ಮಟ್ಟಕ್ಕೆ ಸಾಂಬಂದು ಮಾಡಿದ್ದೀವಿ ಈ ಥರ. ನಾವು ಏನೋ ಇಲ್ಲಿ ಊರಿನಲ್ಲಿ ಗ್ರಾಮಸ್ಥರೆಲ್ಲ ಹುಡುಗರು ಎಲ್ಲ ಚೀಟಿಗಳು ಮಾಡಿಕೊಂಡು ಈ ಥರ ಮಾಡಿ ಈ ಮಟ್ಟಕ್ಕೆ ಇವತ್ತು ಸಮಾರಂಭದ ಧಾರ್ಮಿಕ ಸಮಾರಂಭದ ಉದ್ಘಾಟನೆ ನೆರವೇರಿಸಲಿಕ್ಕೆ ಆಗಮಿಸಿರ್ತಕ್ಕಂತಹ ಕರ್ನಾಟಕ ಸರ್ಕಾರ ಗೃಹ ಸಚಿವರು, ಮಾನ್ಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ G. ಪರಮೇಶ್ವರ್ ಸಾಹೇಬ್ ಅವರಿಗೆ ಎಲ್ಲ ಸಮಸ್ಯೆ ನೋಡ್ತಾ ಇದ್ದೆ. ನಾನು ಕೇಳಿದೆ, ಏನು ಊರ್ ಜಾತ್ರೆ ಏನಪ್ಪ ಅಂತ. ಇಲ್ಲ ಸರ್, ಎಲ್ಲರೂ ಸೇರಿ ಒಂದು ದೇವಸ್ಥಾನ ಆಂಜನೇಯ ಮಾಡಿದೀವಿ ಊರಲ್ಲಿ, ಅದಕ್ಕೆ ಎಲ್ಲರೂ ಸೇರಿ ಆ ಒಂದು ಪ್ರಾರಂಭೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿದಾಗ ನಿಜಕ್ಕೂ ಕೂಡ ನನಗೆ ಬಹಳ ಸಂತೋಷ ಆಯಿತು. ಸರ್ವೇ ಸಾಮಾನ್ಯವಾಗಿ ಈಗಾಗಲೇ ಡಾಕ್ಟರ್ G. ಪರಮೇಶ್ವರ್ ಅವರು ಆಂಜನೇಯನ ಮಹಿಮೆ ಇದನ್ನು ಬಹಳ, ಗಣಪತಿಯ ಮಹಿಮೆಯಿಂದ ಬಹಳ ಚೆನ್ನಾಗಿ ವಿವರವಾಗಿ ಎಲ್ಲ ಮನವರಿಕೆ ಮಾಡಿದ್ದಾರೆ. ನಾನು ಈ ದೇವಸ್ಥಾನಗಳು ಕಟ್ಟೋದಕ್ಕೆ ಅದಕ್ಕಿದಕ್ಕೆ ನಾನು ವೈಯಕ್ತಿಕವಾಗಿ ನನ್ನ ಪರ ಇಲ್ಲ. ದೇವಸ್ಥಾನ ಕಟ್ಟೋದು ಬದಲಾಗಿ ನಿಮ್ಮ ಅದೇ ಹಣ ಉಪಯೋಗಿಸಿ ನಿಮ್ಮ ಮಕ್ಕಳನ್ನ ಓದಿಸಿ ಅಂತ ಹೇಳುವಂಥವ್ರು ನಾನು. ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಶ್ರೀ ವೀರಾಂಜನೇಯ ಸ್ವಾಮಿಗೆ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನ ಮೊದಲನೇದಾಗಿ ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ